ಆಗಿದೆ. ಈಗ ಇನ್ನೊಂದು 10 ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪ್ರೆಸ್ ಮೀಟ್ ಮಾಡಿ ತಮಗೆ ಉಳಿದಂತ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ತಾವೇನಾದರೂ ರೈತರ ಪರವಾಗಿ ಏನಾದ್ರು ಪ್ರಸ್ತಾಪ ಮಾಡಿ ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು. ಶುಗರ್ ಫ್ಯಾಕ್ಟ್ರಿಯವರು ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರ ಸಂಕಷ್ಟ ನಮಗೂ ಗೊತ್ತು. ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ. ಯಾರಿಗೂ ಈ ಥರ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ 10 ಮಿನಿಟ್ಸ್ ಈಗ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ದಯಮಾಡಿ ಅದನ್ನು ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟನ್ನು ತೋರಿಸಿ. ಅಲ್ಲ ಮೇಡಮ್, ಮಾಲೀಕರು ವಿತಂಡವಾದ ಮಾಡ್ತಾ ಇದ್ದಾರೆ ಅಂತ ರೈತರು ಕೆಲವರು ಹೇಳ್ತಾ ಇದ್ದಾರೆ ಮೇಡಮ್. ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋದು ಮೇಡಮ್. ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ತಮಗೆ ಬಿಡಿಸಿ ಹೇಳ್ತಾರೆ. ಏನು ನಮ್ಮ ಜವಾಬ್ದಾರಿ, ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ, ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಬಾಯಿಯಿಂದನೇ ಹೇಳ್ತಾರೆ. ನಾನು ಹೇಳಿದ್ರೆ ಅದಕ್ಕೆ ಅಷ್ಟು ಇದು ಬರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಪ್ರಿಯಾಂಕರ್ಗೆ ಅವರು ಪತ್ರ ಬರ್ತಾರೆ ಸಚಿವರಿಗೆ, ರಿಷಭ ಪಾಟೀಲ್ ಅವರಿಗೆ. ಈ ಒಂದು ಇಳುವರಿ ರೇಟ್ ಇದೆಯಲ್ಲ ಅದನ್ನು ಮಾಡಿದ್ರೆ ವೈಜ್ಞಾನಿಕ ಅಂತ ಅನ್ಸುತ್ತೆ ನಿಮಗೆ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಅವ್ರ ಲೆಟ್ರ್ ಬರ್ದಿರೋದೇ ಗೊತ್ತಿಲ್ಲ.